ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ಬಿಡಲಾಗ್ತಿದ್ದಂಥ ನೀರಿನ ಪ್ರಮಾಣವನ್ನು ಇಳಿಕೆ ಮಾಡಲಾಗಿದೆ. ಪರಿಣಾಮ ಕಾವೇರಿ ನದಿಯ ಆರ್ಭಟ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಮತ್ತೊಂದೆಡೆ ಪ್ರಸಿದ್ಧ ನಿಮಿಷಾಂಬ ದೇವಾಲಯಕ್ಕೆ ಮತ್ತೆ ಭಕ್ತರ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸದ್ಯ ನಾನು ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯದ ಮುಂಭಾಗ ಇದ್ದೀನಿ. ನಿನ್ನೆ ಕೆಆರ್ಎಸ್ ಡ್ಯಾಂನಿಂದ 1,70,000 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇತ್ತು. ಪರಿಣಾಮ ನಿಮಿಷಾಂಬ ದೇವಾಲಯಕ್ಕೆ ಜಲ ದಿಗ್ಬಂಧನ ಎದುರಾಗಿತ್ತು. ಮೆಟ್ಲುವರೆಗೂ ಕೂಡ ನೀರು ತಲುಪಿತ್ತು, ಒಳಗಡೆಗೂ ಕೂಡ ನೀರು ನುಗ್ಗಿತ್ತು. ಹೀಗಾಗಿ ನಿಮಿಷಾಂಬ ದೇವಾಲಯಕ್ಕೆ ಭಕ್ತರ ಪ್ರವೇಶ ನಿರ್ಬಂಧ ಮಾಡಲಾಗಿತ್ತು. ಸಂಪೂರ್ಣವಾಗಿ ಏನು ಭಕ್ತರನ್ನ ದೂರ ಇಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಯಾಕೆಂದರೆ ಸಂಪೂರ್ಣ ಜಲಾವೃತ ಆಗಿತ್ತು, ಸಂಪೂರ್ಣವಾಗಿ ಜಲ ದಿಗ್ಬಂಧನಕ್ಕೆ ದೇವಾಲಯ ಒಳಗಾಗಿತ್ತು. ಆದರೆ ಇವತ್ತು ಬೆಳಗ್ಗೆ ನೀರಿನ ಪ್ರಮಾಣ ಇಳಿಕೆ ಆಗಿರುವಂಥದ್ದು. ಕೆಆರ್ಎಸ್ ಡ್ಯಾಂನಿಂದ ಸುಮಾರು 70,000 ಕ್ಯೂಸೆಕ್ ನೀರನ್ನು ಕಡಿಮೆ ಮಾಡಲಾಗಿದೆ. ಸದ್ಯ ಕೆಆರ್ಎಸ್ ಡ್ಯಾಂನಿಂದ 1,00,000 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ. ಹೀಗಾಗಿ ನದಿ ಆರ್ಭಟ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗಿದೆ. 1,00,000 ಕ್ಯೂಸೆಕ್ ನೀರು ಹರಿತಾ ಇರೋ ಕಾರಣಕ್ಕಾಗಿ ರಭಸವಾಗಿ ನದಿ ಹರಿತಾ ಇದ್ರು ಕೂಡ ಸ್ವಲ್ಪ ಮಟ್ಟಿಗೆ ಆತಂಕ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಇಲ್ಲಿರುವಂಥ ಸ್ನಾನಘಟ್ಟ ಜೊತೆಗೆ ಹಳ್ಳಿಕಟ್ಟೆ, ನಗರಕಟ್ಟೆಗಳೆಲ್ಲ ಇನ್ನೂ ಕೂಡ ಜಲಾವೃತಗಳಾಗಿವೆ. ಆದರೆ ಇಲ್ಲಿದ್ದ ನೀರಿನ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಒಂದಷ್ಟು ಆತಂಕ ಕೂಡ ಕಡಿಮೆ ಆಗಿತ್ತು. ಏನು ಇಲ್ಲಿ ತಡೆಗೋಡೆ ಇದೆ, ತಡೆಗೋಡೆ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು. ಇಲ್ಲೇನೂ ಕಾಣಿಸ್ತಿರಲಿಲ್ಲ, ಸಂಪೂರ್ಣವಾಗಿ ನೀರು ಕಾಣಿಸ್ತಿತ್ತು. ಆದರೆ ಇವತ್ತು ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಹೀಗಾಗಿ ಇಲ್ಲಿದ್ದಂಥ ಆತಂಕ ಕೂಡ ಕಡಿಮೆ ಆಗಿದೆ. ಒಟ್ಟಾರೆ ಹೇಳೋದಾದರೆ ಕೆಆರ್ಎಸ್ ಒಳಹರಿವಿನಲ್ಲಿ ಇಳಿಕೆ ಆಗಿರೋ ಕಾರಣಕ್ಕಾಗಿ ನದಿಗೆ ಬಿಡಲಾಗ್ತಿದ್ದಂಥ ನೀರಿನ ಪ್ರಮಾಣವನ್ನು ಕೂಡ ಇಳಿಕೆ ಮಾಡಲಾಗಿದೆ. 1,70,000 ಕ್ಯೂಸೆಕ್ನಿಂದ 1,00,000ಕ್ಕೆ ಇಳಿಕೆ ಮಾಡಿರೋದ್ರಿಂದ ನದಿ ಪಾತ್ರದಲ್ಲಿ ಒಂದಷ್ಟು ಆತಂಕ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇಲ್ಲೇ ಮನೆ ಕರೆಯಕ್ಕಂತ ಇದ್ದೆ ಮನೆ ಕರೆಯಕ್ಕ ಹಂಗೆ ನೀನು ಮನೆ ಕಟ್ಟಿದ್ರೆ ಮಂಗಿ ನಾವು ಇಲ್ಲಿ ಯಾರು ಮದುವೆ ಆಗಿದ್ದಾಗ ಅದು
ಅಂತಿದ್ದೆ ಮನೆ ಮನೆ ಕಡೆ ಹಂಗೆ ನೀನು ಮನೆ ಕಟ್ಟಿದ್ರೆ ಮಂದಿ ನಾವು ಇಲ್ಲಿ ಯಾರು ಕಟ್ಟಿರೋವಲ್ಲ ಈಗ ಕೂಡ ಮುಗಿಸ್ಕೊಂಡು ಬೀಗ ಕೂಡ ಮದುವೆ ಆಗಿದ್ದಾಗ ಅದು ಹಾಂ